ಸ್ನೇಹಿತರೆ, ಎಸ್ ಎಸ್ ಎಲ್ಲಿ ಬರುವಂತಹ ಪೇಸ್ 14 ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಮಾಡಿರ್ತಿರ್ತಾರೆ. ಇಲ್ಲಿ ನೋಡ್ರಿ, ಇದರೊಳಗೆ ಏನೈತಿ SSC MTS ಬರ್ತೈತಿ, CHSL, ಈಗ SSC GD, ಈಗ ಯಾವ ರೀತಿಯಾಗಿ ಇದನ್ನು ಕರಿತೀವಲ್ಲ ಅದೇ ರೀತಿಯಾಗಿ ಪೇಸ್ 14 ಇದು ಪ್ರತಿ ವರ್ಷ ಏನೈತಿ ರಿಕ್ರೂಟ್ಮೆಂಟ್ ಆಗತೈತಿ. ಪೇಸ್ 11 ಆಕತಿ, ಪೇಸ್ 12, ಪೇಸ್ 13, ಈಗ ಏನೈತಿ ಪೇಸ್ 14 ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿರ್ತಿರ್ತಾರೆ. ಇಲ್ಲಿ ನೋಡ್ರಿ, SSC ಪೇಸ್ 13ಗೆ ಮೊದಲು ಅಪ್ಲಿಕೇಶನ್ ಹಾಕಿದಾಗ ಏನು 2025 ನೋಟಿಫಿಕೇಶನ್ ಆಗಿತ್ತಲ್ಲ, ಅವಾಗ ಯಾರೆಲ್ಲ ಫೈನಲ್ ಮೆರಿಟ್ ಲಿಸ್ಟ್ ಒಳಗಾತು. ಸೊ ಅದೇ ರೀತಿಯಾಗಿ ಎಕ್ಸಾಮ್ ಒಳಗೆ ಯಾರು ಫೇಲ್ ಆಗಿರ್ತೀರಿ ಅಂತ ಎಲ್ಲ ವಿದ್ಯಾರ್ಥಿ ಏನೈತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ 3000 ಅಧಿಕ ವೇಕೆನ್ಸಿಗಳಿಗೆ ನೋಟಿಫಿಕೇಶನ್ ಮಾಡಿರ್ತಿರ್ತಾರೆ. ಟೋಟಲ್ ಆಗಿ 3000ಕ್ಕೂ ಅಧಿಕ ವೇಕೆನ್ಸಿ. ಒಂದೇದು ಇದಕ್ಕೆ ಪುರುಷರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಎಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗತ್ತಿ ಮತ್ತು ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ. ಸೊ ಇದೇ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇದ್ದಿರ್ತೈತಿ ಮತ್ತು ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ಎಕ್ಸಾಮ್ ಕನ್ನಡ ಒಳಗೆ ಇರ್ತೈತೆ ಅಂತ ಕೇಳ್ತಿದ್ರಿ, ಅದನ್ನು ತಿಳಿಸ್ಕೊಡ್ತಾನೆ. ಎಕ್ಸಾಮ್ ಕನ್ನಡ ಒಳಗೆ ಇರ್ತೈತೆ ಇಲ್ಲೋ ಅಂಥೇಳಿ. ಸೊ ಇನ್ನೊಂದು ಏನಪ್ಪ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಗೌರ್ಮೆಂಟ್ ಏನೇನು ನೋಟಿಫಿಕೇಶನ್ ಆತಂದ್ರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು. ವಿದ್ಯಾರ್ಥಿಗಳು ಇದನ್ನ ಸ್ಕ್ರೀನ್ ಮೇಲೆ ಹಾಕಿ ಒಂದೊಂದಾಗಿ PDF ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿರಿ. ಎಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ನೋಡ್ಬೋದು. 13/4/2026 ಅಂದ್ರೆ ನಿನ್ನೆ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ನಿನ್ನೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಕೊನೆಯ ದಿನಾಂಕ 4/5/2026 ಅಂದ್ರೆ ನಿಮಗೆ 1 ಮಂತ್ ಟೈಮಿಂಗ್ ಕೊಟ್ಟಿರ್ತಾರೆ. 1 ಮಂತ್ ಏನೈತಿ ಟೈಮಿಂಗ್ ಇರ್ತೈತಿ. ಅಷ್ಟರೊಳಗೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕೈತಿ. ಮತ್ತು ನಾಳೆ ಏನೈತಿ ಇದ್ರ ಬಗ್ಗೆ ಮತ್ತೊಂದು ವಿಡಿಯೋ ತೊಗೊಂಬರ್ತನು, ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಅಂತೇಳಿ. ಸ್ವಲ್ಪ ಪ್ರತಿಯೊಂದು ವಿದ್ಯಾರ್ಥಿ ವೇಟ್ ಮಾಡಿರಿ. ಈಗ ನಾಳೆ ಏನೈತಿ ಇದ್ರ ಬಗ್ಗೆ ಒಂದು ವಿಡಿಯೋ ಬರ್ತೈತಿ. ಇಲ್ಲಿ ನೋಡಿರಿ, ಈಗ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ 5/5/2026 ಇದು ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕುമ്പോൾ ಏನಾದರೂ ಮಿಸ್ಟೇಕ್ ಮಾಡಿದ್ರೆ, ಈಗ ಸಪೋಸ್ ಆಗಿ ನಿಮ್ಮ ನೇಮ್ನಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ, ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಮಾಡಿದ್ರೆ, ಮತ್ತು ಈಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋಕೆ ಟೈಮಿಂಗ 11/5/2026 13/5/2026 ಅಂದ್ರೆ ನಿಮ್ಗೆ 2 ದಿನ ಏನೈತಿ ಟೈಮಿಂಗ್ ಇದ್ದಿರ್ತೈತಿ. ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಅಂದರೆ ತಿದ್ದುಪಡಿ ಮಾಡ್ಕೋಬೋದು. ಸೊ ಅದೇ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಜೂನ್ 2026 ನಿಮಗೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ ಜೂನ್. ಇದು ಮತ್ತು ಓನ್ಲಿ ಟೆಂಟೇಟಿವ್ ಇದ್ದಿರ್ತೈತಿ, ಜೂನ್ ಒಳಗೂ ಕಂಡಕ್ಟ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಜುಲೈ, ಒಟ್ಟು ನೋಡಿರಿ ಜೂನ್ ಅಥವಾ ಜುಲೈ ಒಳಗೆ ಏನೈತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮತ್ತು ಇದಕ್ಕೇನೈತಿ 10ನೇ ತರಗತಿ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿಯಾಗಿ ಸೆಕೆಂಡ್ PUC ಮೇಲೆ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಸೆಕೆಂಡ್ PUC ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ನಮ್ಮದು ಡಿಗ್ರಿ ಆಗೈತ್ರಿ ಸರ, ನಾವು ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೇಕನ್ನತ್ತೀವಿ, ನೀವು ಡಿಗ್ರಿ ಮೇಲೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. SSC ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕೆ ಸಿಲೆಬಸ್ ಬೇರೆ ಇದ್ದಿರ್ತೈತಿ. ಮತ್ತು ಸೆಕೆಂಡ್ PUC ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕೂ ಕೂಡ ಸಿಲೆಬಸ್ ಬೇರೆ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂದರೆ ಡಿಗ್ರಿ ಮೇಲೆ ಸಿಲೆಬಸ್ ಅದು ಬೇರೆ ಇದ್ದಿರ್ತೈತಿ, ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಏಜ್ ಲಿಮಿಟ ಇದನ್ನೈತಿ ಲಾಸ್ಟ್ ತಿಳಿಸ್ಕೊಡ್ತಾನೆ. ಯಾಕಂದರೆ ಇಲ್ಲಿ ಪೋಸ್ಟರು ಇಲ್ಲ, ಲಾಸ್ಟ್ ಏನೈತಿ ಪೋಸ್ಟ್ ಇದ್ದಿರ್ತೈತಿ. ನೀವು ಯಾವ ಪೋಸ್ಟಿಗೆ ಎಷ್ಟು ಏಜ್ ಲಿಮಿಟ್ ಇದ್ದಿರ್ತೈತಿ ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೀವು ಏಜ್ ನೋಡಿದ್ರೆ ಅಂದರೆ ಕನ್ಫ್ಯೂಸ್ ಆಕೈತಿ, ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಸೊ ಅದೇ ರೀತಿಯಾಗಿ ಇಲ್ಲಿ ಯಾವುದಂದ್ರೆ ಏಜ್ ರಿಲ್ಯಾಕ್ಷನ್ ಕೂಡ ಇದ್ದಿರ್ತೈತಿ. ನೀವೇನಾದ್ರೆ ಈಗ SC ST ವರ್ಗದ ಅಭ್ಯರ್ಥಿಗಳು ಇದ್ದರೆ ಅಂದರೆ ನಿಮಗೆ 5 ವರ್ಷ ತನಕ ವಯಸ್ಸಿನ ಸಡಲಿಕೆ ಹೆಂಗೆ ಕೊಟ್ಟಿರ್ತಿರ್ತಾರೆ. ಸೊ ಅದೇ ರೀತಿಯಾಗಿ ನೀವು OBC ಅವ್ರು ಇದ್ದರೆ ಅಂದರೆ ನಿಮಗೆ 3 ವರ್ಷ. ಮತ್ತು ನಾವು PWD ವರ್ಗದ ಅಭ್ಯರ್ಥಿಗಳು ಇದೀವಿ ಸರ, ನಿಮಗೆ 10 ವರ್ಷ ತನಕ ನಿಮಗೆ ವಯಸ್ಸಿನ ಸಡಲಿಕೆ ಕೊಟ್ಟಾರ. ಮತ್ತು PWD ಅದರೊಳಗೆ OBC ಅವ್ರು ಇದ್ದರೆ ಅಂದರೆ 13 ವರ್ಷ, ಅದರೊಳಗೆ ಏನೈತಿ SC ST ಇದ್ದರೆ ಅಂದ್ರೆ 15 ವರ್ಷ, ಮತ್ತು ಎಕ್ಸ್ ಸರ್ವಿಸ್ ಮಂದಿ ಇದ್ದರೆ ಅಂದ್ರೆ 3 ವರ್ಷ. ನಿಮಗೆ ಈ ರೀತಿಯಾಗಿ ಏನೈತಿ ವಯಸ್ಸಿನ ಸಡಲಿಕೆ ಕೂಡ ಇದ್ದಿರ್ತೈತಿ. ನೀವೇನೈತಿ ಅಪ್ಲಿಕೇಶನ್ ಅಂತ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕತಿ. ಇದ್ರದ್ದು ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತದೆ ನೋಡಿರಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ಮಿಸ್ ಮಾಡಲಾರ್ದ ಜಾಯ್ನ್ ಆಗಿರಿ. ಯಾಕಂದರೆ PDF ಸೊ ಇದ್ರ ಜೊತೆಗೆ ಅಪ್ಲೈ ಲಿಂಕ್ ಎರಡೂ ಕೊಟ್ಟಿರ್ತದೆ. ನಿಮ್ದು ಏನಾರ ಅಪ್ಲಿಕೇಶನ್ ಹಾಕುವಂಥ ಇಂಟ್ರೆಸ್ಟ್ ಇರ್ತಂದ್ರೆ ಡೈರೆಕ್ಟ್ ಒಂದು ಕ್ಲಿಕ್ ಮಾಡಿರಿ ಐತಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಬರೋದಾದರೆ ಇಲ್ಲಿ ನೋಡಿರಿ ಎಷ್ಟು ಅಂದರೆ ಟೋಟಲಾಗಿ 100 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ಈಗ SC ST ಯಾವುದಂದ್ರೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ಕೇವಲ ಯಾರಿಗೆ ಅಂದರೆ ಇದು OBCದವ್ರಿಗೆ ಮಾತ್ರ ಅಪ್ಲಿಕೇಶನ್ ಚಾರ್ಜಸ್. ಅವ್ರಿಗೆ ಏನೈತಿ 100 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಇದನ್ನು ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಕತಿ. ಇಲ್ಲಿ ಕೊಟ್ಟಾರ ನೋಡಿರಿ, BHIM UPI, ನೆಟ್ ಬ್ಯಾಂಕಿಂಗ್ ಅಥವಾ ವಿಸಾ, ಮಾಸ್ಟರ್ ಮೆಸ್ಟ್ರೋ ಈ ರೀತಿಯಾಗಿ ಯಾವುದಾದ್ರು ಒಂದು ಕಾರ್ಡ್ ಉಪಯೋಗ ಮಾಡ್ಕೊಂಡು ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾಕತಿ. ಸೊ ಅದೇ ರೀತಿಯಾಗಿ ಇಲ್ಲಿ ಎಕ್ಸಾಮಿನೇಷನ್ ಐತಿ ಸೆಂಟರ್ ನೋಡಿರಿ,
ನಮ್ಮ ಕರ್ನಾಟಕದವ್ರಿಗೆ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬರ್ತಾವೆ ಇದನ್ನು ಕೇಳತ್ತೀರಿ. ನಮ್ಮ ಸರ್ ಕರ್ನಾಟಕದವ್ರು ಏನೈತಿ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬರ್ತಾವೆ ಇಲ್ಲಿ ನೋಡಿರಿ ಪ್ಲೇಸ್ ಕೊಟ್ಟಾರ. ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಸೊ ಅದೇ ರೀತಿಯಾಗಿ ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ, ಕಣ್ಣೂರು, ಕೊಟ್ಟಾಯಮ, ಸೊ ಅದೇ ರೀತಿಯಾಗಿ ಕೂಚಿಪುಡಿ ಮತ್ತು ತಿರುವನಂತಪುರಂ ಮತ್ತು ಎರ್ನಾಕುಲಂ, ಕೊಲ್ಲಂ, ತೆಸೂರು, ಕರವಟ್ಟಿ, ಯಾವುದಂದ್ರೆ ಮಲ್ಲಾಪುರಂ. ಈ ರೀತಿಯಾಗಿ ನಮ್ಮ ಕರ್ನಾಟಕದವ್ರಿಗೆ ಏನೈತಿ ಎಕ್ಸಾಮಿನೇಷನ್ ಸೆಂಟರ್ ಇದ್ದಿರ್ತಾವೆ. ವಿದ್ಯಾರ್ಥಿಗಳಿಗೆ ನನ್ನ ಮೇನ್ ಸಜೆಷನ್ ಏನಂದ್ರೆ ಈಗ ಅಪ್ಲಿಕೇಶನ್ ಹಾಕೊಂಬಂದಿನೈತಿ ನಿಮ್ದು ಪ್ರಿಫರೆನ್ಸ್ ಇದ್ದಿರ್ತೈತಿ. ಈಗ ಎಲ್ಲಿ ಅಂದರೆ ಎಕ್ಸಾಮಿನೇಷನ್ ಸೆಂಟರ್ ಚೂಸ್ ಮಾಡೋದು ಒಂದು 4 ಪ್ರಿಫರೆನ್ಸ್ ಇದ್ದಿರ್ತೈತಿ. ಅಲ್ಲಿ ಏನು ಮಾಡ್ರಿ ಅಂದ್ರೆ ನಿಮ್ಮ ಸಮೀಪ ಯಾವ ಅಕ್ಕಾವು, ನಿಮ್ಮದು ಊರಿಂದ ಯಾವ್ದು ಸಮೀಪ ಅಕ್ಕಾವು ಅಂಥ ಪ್ಲೇಸ್ಗೆ ಮೊದಲು ಪ್ರಿಫರೆನ್ಸ್ ಕೊಡ್ರಿ. ಯಾಕಂದ್ರೆ ನೀವು ಮೊದಲು ಏನು ಪ್ರಿಫರೆನ್ಸ್ ಕೊಟ್ಟಿರ್ತಾರಲ್ಲ ಅಲ್ಲೇ ಏನೈತಿ ಎಕ್ಸಾಮ್ ಬರ್ತೈತಿ. ಸೊ ಅದೇ ರೀತಿಯಾಗಿ ನೀವು ಮೊದಲು ಒಟ್ಟು ನೋಡಿರಿ ಮೇನಾಗಿ ಬಂದುಬಿಟ್ಟು ನೀವು ಅಪ್ಲಿಕೇಶನ್ ಹಾಕೊಂಬಂದಿನೈತಿ ನಿಮ್ಮ ಸಮೀಪ ಆಗುವಂಥ ಪ್ಲೇಸ್ಗೆ ಏನೈತಿ ನೀವು ಚೂಸ್ ಮಾಡ್ಕೊಂಡು ಮೊದಲು ಪ್ರಿಫರೆನ್ಸ್ ಕೊಡ್ರಿ. ಸೊ ಅದೇ ರೀತಿಯಾಗಿ ಎಕ್ಸಾಮಿನೇಷನ್ ಸ್ಕೀಮ್ ಬಗ್ಗೆ ಬರೋದಾದರೆ ಇಲ್ಲಿ ಒಂದನೇದ ನಂತರ ಮೆಟ್ರಿಕ್ಯುಲೇಷನ್, ಸೊ ಅದೇ ರೀತಿಯಾಗಿ ಸೆಕೆಂಡರಿ ಅಂದರೆ 10+2, ಸೊ ಅದೇ ರೀತಿ ಗ್ರ್ಯಾಜುಯೇಷನ್, ಇವರಿಗೆಲ್ಲರೂ ಕೂಡ ಸೇಮ್ ಸಿಲೆಬಸ್. ಅದರ ಸಬ್ಜೆಕ್ಟ್ ಇಲ್ಲಿ ನೋಡಿರಿ ಸೇಮ್ ಸಬ್ಜೆಕ್ಟ್, ಅದರ ಸಿಲೆಬಸ್ ಮಾತ್ರ ಬೇರೆ ಇದಿರ್ತದೆ. ಈಗ 10th ಮೇಲೆ ನೀವು ಸಪೋಸ್ ಆಗಿ 10th ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂತ ತಿಳ್ಕೊರಿ. ಈಗ ಸೇಮ್ ಏನೈತಿ ಏನಂದ್ರೆ ಪ್ಯಾಟರ್ನ್ ಇದ್ದಿರ್ತೈತಿ. ಆದರೆ ಏನೈತಿ ಕ್ವಶನ್ಗಳು ಏನೈತಾವೆ 10th ಬೇಸ್ಡ್ ಕೇಳ್ತಾರೆ. 10th ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂದರೆ 10th ಏನೈತಿ ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರಲ್ಲ ಅದೇ ರೀತಿಯಾಗಿ ಕೇಳ್ತಾರೆ. ಮತ್ತು ಸೆಕೆಂಡ್ PUC ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಸೆಕೆಂಡ್ PUCಗೆ ಯಾವ ರೀತಿಯಾಗಿ ಸಬ್ಜೆಕ್ಟ್ ಇದ್ದಿರ್ತೈತಿ ಅದೇ ರೀತಿಯಾಗಿ. ಮತ್ತು ಗ್ರ್ಯಾಜುಯೇಷನ್ ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಸ್ವಲ್ಪ ಏನೈತಿ ಟಫ್ ಆಕತಿ ಎಕ್ಸಾಮ, ಇಲ್ಲಿ ನೋಡಿರಿ ಸೇಮ್ ಏನೈತಿ ಪ್ಯಾಟರ್ನ್ ಇದೇ ರೀತಿಯಾಗಿ ಇದ್ದಿರ್ತೈತಿ. ಜನರಲ್ ಇಂಟೆಲಿಜೆನ್ಸ್ ಒಳಗೆ 25 ಕ್ವಶನ್ 50 ಮಾರ್ಕ್ಸ್ ಅಂದ್ರೆ ನಿಮಗೆ ಎಷ್ಟು ಅಂದ್ರೆ ಇಲ್ಲಿ ನೋಡಿರಿ ಟೋಟಲಾಗಿ ಒಂದು ಕ್ವಶನ್ 2 ಮಾರ್ಕ್ಸ್ ಈ ರೀತಿಯಾಗಿರ್ತೈತಿ. ಸೊ ಅದೇ ರೀತಿಯಾಗಿ ಜನರಲ್ ಅವೇರ್ನೆಸ್ ಒಳಗೆ 25 ಕ್ವಶನ್ 50 ಮಾರ್ಕ್ಸ್ ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ನಲ್ಲಿ ಇದರೊಳಗೂ 25 ಕ್ವಶನ್ 50 ಮಾರ್ಕ್ಸ್. ಸೊ ಅದೇ ರೀತಿಯಾಗಿ ಜನರಲ್ ಲ್ಯಾಂಗ್ವೇಜ್ ಇದರೊಳಗೆ 25 ಕ್ವಶನ್ 50 ಮಾರ್ಕ್ಸ್, ಟೋಟಲಾಗಿ 60 ನಿಮಿಷ ಅಂದರೆ ನಿಮಗೆ 1 ಅವರ್ ಏನೈತಿ ಟೈಮಿಂಗ್ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಕೇಳ್ತಿದ್ರಿ ಇಲ್ಲಿ ನೋಡಿರಿ 0.50 ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. ಮೇನಾಗಿ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿ ಐತ್ರಿ ಸರ್ ಎಕ್ಸಾಮ್ ಕನ್ನಡ ಒಳಗೆ ಇರ್ತೈತೆ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳಿಗೆ ಕನ್ನಡ ಒಳಗೆ ಎಕ್ಸಾಮ್ ಇರೋಂಗಿಲ್ಲ. ಇದು SSC ಅಂಡರ ಬರ್ತೈತಿ ಆದರೆ ಇದನ್ನ ಕನ್ನಡ ಒಳಗಿಲ್ಲ. ಉಳಿದೈತಿ 13 ಲ್ಯಾಂಗ್ವೇಜ್ ಒಳಗೈತಿ ಎಕ್ಸಾಮ್ ಅದಾವೆ. ಈಗ SSC GD CHSL MTS ಇವೆಲ್ಲ ಏನೈತಿ ಕನ್ನಡ ಒಳಗೆ ಎಕ್ಸಾಮ್ ಅದಾವೆ. ಆದರೆ ಪೇಜ್ 14 ಏನೈತಿ ಕನ್ನಡ ಒಳಗೆ ಎಕ್ಸಾಮ್ ಮಾಡಿಲ್ಲ. ಓನ್ಲಿ ಇಂಗ್ಲೀಷ್, ಹಿಂದಿ ಇಲ್ಲಿ ಇದೇ ನೋಡ್ಬೋದು. ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಓನ್ಲಿ. ಕೇವಲ ನೀವು ಇಂಗ್ಲೀಷ್ ಒಳಗಾರ ಬರಿಬೋದು, ಸೊ ಅದೇ ರೀತಿ ಹಿಂದಿ ಒಳಗಾರ ಬರಿಬೋದು. ಕೇವಲ ನಿಮಗೆ 2 ಆಪ್ಷನ್ ಇದ್ದಿರ್ತೈತಿ. ನೀವು ಕನ್ನಡ ಒಳಗೆ ಚೂಸ್ ಮಾಡ್ಕೊಂಡು ನೀವು ಬರಿಬೇಕಂದ್ರೆ ನಡೆಯುವುದಿಲ್ಲ. ಕೇವಲ ಹಿಂದಿ ಮತ್ತು ಇಂಗ್ಲೀಷ್ ಒಳಗೆ ಮಾತ್ರ ಏನೈತಿ ನೀವು ಎಕ್ಸಾಮ್ ಅಟೆಂಡ್ ಮಾಡಬೇಕಾಕತಿ. ಸೊ ಅದೇ ರೀತಿಯಾಗಿ 0.50 ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. ಇಲ್ಲಿ ನೋಡಿರಿ ನೀವು 10th ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂದರೆ ಯಾವ ರೀತಿಯಾಗಿ ಸಿಲೆಬಸ್ ಇದ್ದಿರ್ತೈತಿ ಇಲ್ಲಿ ಕೊಟ್ಟಿರ್ತಾರೆ. ಈಗ ಜನರಲ್ ಇಂಟೆಲಿಜೆನ್ಸ್ ಒಳಗೆ ಯಾವ ರೀತಿಯಾಗಿ ನಿಮಗೆ ಕ್ವಶನ್ಗಳು ಬರ್ತಾವೆ, ಮತ್ತು ಜನರಲ್ ಅವೇರ್ನೆಸ್ ಒಳಗೆ ಯಾವ ರೀತಿಯಾಗಿ ಕ್ವಶನ್ ಬರ್ತಾವೆ, ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್, ಮತ್ತು ಹೈಯರ್ ಸೆಕೆಂಡರಿ ಅಂದರೆ 10th+ ನೀವು ಸೆಕೆಂಡ್ PUC ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂದರೆ ಅವ್ರಿಗೆ ಯಾವ ಚಾಪ್ಟರ್ ಮೇಲೆ ಐತಿ ಕ್ವಶನ್ಗಳು ಬರ್ತಾವೆ. ಸೊ ಅದೇ ರೀತಿಯಾಗಿ ನೀವೇನಾದ್ರೆ ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅವ್ರಿಗೆ ನೋಡಿರಿ ಯಾವ ಏನೈತಿ ಈಗ ಸಬ್ಜೆಕ್ಟ್ ಮೇಲೆ ಕ್ವಶನ್ ಬರ್ತಾವೆ ಅದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ನೀವೇನಾದ್ರೂ ಅಪ್ಲಿಕೇಶನ್ ಹಾಕೋದಿತ್ತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಡುತ್ತೆ ನೋಡಿರಿ, ಆ ನಂಬರ್ಗೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ರಿ. ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಈಗೇನು ಸ್ಕ್ರೀನ್ ಮೇಲೆ ನಂಬರ್ ನೋಡತ್ತೀರಿ ಆ ನಂಬರ್ಗೆ ಏನೈತಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ರಿ. ನೀವು ಏನು ಅಪ್ಲಿಕೇಶನ್ ಹಾಕಕ್ಕೆ ಬರ್ಲಿಕ್ಕಂದ್ರೆ ಆ ನಂಬರ್ಗೆ ಏನೈತಿ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ಅಪ್ಲಿಕೇಶನ್ ಹಾಕಿ ನಿಮಗೆ PDF ಸೆಂಡ್ ಮಾಡ್ತಾರೆ. ಮತ್ತು ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡುತ್ತೆ ಬರ್ರಿ. ಮತ್ತು ಪೋಸ್ಟ್ಗಳ ಬಗ್ಗೆ ಬರೋದಾದರೆ ಇದ್ರೊಳಗೆ ಐತಿ ಹಲವಾರು ಪೋಸ್ಟ್ ಅದಾವ ಅಂತ ತಿಳಿಸ್ಕೊಟ್ಟನ. ಏನೈತಿ ಹಲವಾರು ಪೋಸ್ಟ್ಗಳು ಅದಾವು. ಇಲ್ಲಿ ನೋಡಿರಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿರ್ತಾರೆ ಅವ್ರು. ಮೊದಲು ಏನೈತಿ ಲಾಗಿನ್ ಮಾಡ್ಕೋಬೇಕು. ನಿಮ್ದೇನಾರ ID ಇತ್ತಂದರೆ ಡೈರೆಕ್ಟ್ ಏನೈತಿ ಲಾಗಿನ್ ಮಾಡ್ಕೋಬೇಕು. ನಿಮ್ದೇನಾರ ID ಇದ್ದಿದ್ದಿಲ್ಲ ಅಂದರೆ ನೆಕ್ಸ್ಟ್ ಏನೈತಿ ಮೊದಲು ಏನೈತಿ ರಿಜಿಸ್ಟರ್ ಮಾಡ್ಕೋಬೇಕು. ಮೊದಲು ಏನಾಯ್ತು ನಿಮ್ದು ಯಾವುದಂದ್ರೆ ಯೂಸರ್ ನೇಮ್ ಇರ್ತಾ ಡೈರೆಕ್ಟ್ ಲಾಗಿನ್ ಆಗಬೇಕು. ನಿಮ್ದು ಯೂಸರ್ ನೇಮ್ ಇಲ್ಲ, ನಾವು ಇದೇ ಸಲ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕತ್ತೀರಿ ಸರ್ ಅಂದ್ರೆ ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕು. ಸ್ಟೆಪ್ ಇದ್ದಿರ್ತಾವೆ ಇಲ್ಲಿ ನೋಡಿರಿ, ಇದು ರಿಜಿಸ್ಟರ್ ಮಾಡ್ಕೊಳ್ಳೋ ಸ್ಟೆಪ್ಪ.
ಇದ್ರ ಬಗ್ಗೆ ನೋಡ್ಕೋರಿ ನೀವು ಏನೇನು ನಿಮ್ಮ ಅಪ್ಲಿಕೇಶನ್ ಹಾಕಕ್ಕೆ ಬರ್ಲಿಕ್ಕಂದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇದ್ದಿರ್ತೈತಿ. ಮೊದಲು ಏನೈತಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಏನೈತಿ ನಿಮಗೆ ಯೂಸರ್ ನೇಮ್ ಬರ್ತೈತಿ. ಆ ಯೂಸರ್ ನೇಮ್ಲಿ ನೆಕ್ಸ್ಟ್ ಏನೈತಿ ನೀವು ಲಾಗಿನ್ ಆಗಬೇಕಾಕತಿ. ಲಾಗಿನ್ ಆಗಿ ನೀವು ಅದಕ್ಕೆ ಅರ್ಜಿಯನ್ನು ಸಲ್ಲಿಸೋ ಇದ್ದಿರ್ತೈತಿ. ಈಸಿ ಇದ್ದಿರ್ತೈತಿ, ಹಂಗೆ ಸ್ಟೆಪ್ ಇರೋಂಗಿಲ್ಲ ಅಪ್ಲಿಕೇಶನ್ ಹಾಕೋದು. ನಿಮಗೇನಾದ್ರೂ ಅರ್ಜಿ ಸಲ್ಲಿಸೋದು ಐತಂದ್ರೆ ಈಗ ನಂಬರ್ ಕೊಡತ್ನ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ನೀವು ಐತಿ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ರಿ, ನಿಮ್ಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೈತಿ. ಇಲ್ಲಿ ನೋಡಿರಿ ಫೋಟೋ ಕೂಡ ಯಾವ ರೀತಿಯಾಗಿ ಫೋಟೋ ಅಪ್ಲೋಡ್ ಮಾಡಬೇಕು, ಯಾವ ರೀತಿಯಾಗಿ ಏನೈತಿ ಫೋಟೋ ಅಪ್ಲೋಡ್ ಮಾಡಬೇಕು ಅದ್ರ ಬಗ್ಗೆ ಏನೈತಿ ಕೊಟ್ಟಿರ್ತಾರೆ. ಇದೇನೈತಿ ಕರೆಕ್ಟ್ ಮೆಥಡ, ಇದೇನೈತಿ ಕರೆಕ್ಟ್ ಮೆಥಡ, ಈ ರೀತಿಯಾಗಿ ಫೋಟೋ ಅಪ್ಲೋಡ್ ಮಾಡಬೇಕು. ಅದು ಮತ್ತು ಲೈವ್ ಇದ್ದಿರ್ತೈತಿ, ಲೈವ್ ಫೋಟೋ ಅಪ್ಲೋಡ್ ಮಾಡೋದಿರ್ತೈತಿ. ಮೊದಲು ಏನೈತಿ ಹಂಗೆ ಅಪ್ಲೋಡ್ ಮಾಡೋದಿತ್ತು, ಈಗ ಏನೈತಿ ಲೈವ್ ಫೋಟೋನ ಏನೈತಿ ಅಪ್ಲೋಡ್ ಮಾಡಬೇಕಾಕತಿ. ಇಲ್ಲಿ ಮೇನಾಗಿ ಬರೋದಾದರೆ ಇಲ್ಲಿ ನೋಡಿರಿ ಪ್ರತಿಯೊಂದು ಡೀಟೇಲ್ಸ್ ಐತಿ, ಪ್ರತಿಯೊಂದು ಏನೈತಿ ಡೀಟೇಲ್ಸ್ ಐತಿ. ಇಲ್ಲಿ ಯಾವುದಂದ್ರೆ ಈಗ ಯಾವುದಂದ್ರೆ ಇಲ್ಲಿ ಪೋಸ್ಟ್ ಕೋಡ್, ಇದು ಪೋಸ್ಟ್ ಕೋಡ್ ಎದಕ್ಕೆ ಯೂಸ್ ಆಕತಿ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಯೂಸ್ ಆಕತಿ. ಇಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ 2 ಈ ಹುದ್ದೆಗಳಿಗೆ ಅರ್ಜಿನ ಸಲ್ಸಕ್ಕೆ ಇಲ್ಲಿ ನೋಡ್ರಿ ಸೆಕೆಂಡ್ PUC ಪಾಸಾಗಿರಬೇಕು. ಈ ಸ್ಟೆನೋಗ್ರಾಫರ್ ಗ್ರೇಡ್ 2 ಹುದ್ದೆಗಳಿಗೆ ಸೆಕೆಂಡ್ PUC ಪಾಸಾಗಿರಬೇಕು. ಏಜ್ ಬಗ್ಗೆ ಬರೋದಾದರೆ 18ರಿಂದ 27 ವರ್ಷ ವಯಸ್ಸು, ಮಿನಿಮಮ್ 18 ಮ್ಯಾಕ್ಸಿಮಮ್ 27. ಇಲ್ಲಿ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತೆ ಅಂತ ಮ್ಯಾಗ ಹೇಳಿನ. SC/ST ಇದ್ರಂದ್ರೆ 5 ವರ್ಷ, OBC ಅವ್ರು ಇದ್ರೆ 3 ವರ್ಷ. ಇಲ್ಲಿ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಯಾವುದೇ ಒಂದು ಅಪ್ಲಿಕೇಶನ್ ಹಾಕಾಕತ್ರು ಮೊದಲು ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಅದಾವಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಯಾವ್ದು ನೀವು ಯಾವ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸತ್ರಿ ಮತ್ತು ಅದಕ್ಕೆ ಕ್ವಾಲಿಫಿಕೇಷನ್ ಏನಿದ್ದಿರ್ತೈತಿ, ಏಜ್ ಎಷ್ಟು ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಇದ್ದಂದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ನೋಡಿರಿ SC/ST OBC ಇದ್ರಿಗೆ ವೇಕೆನ್ಸಿ ಇಲ್ಲ, ಕೇವಲ ಇವರ ಒಳಗೈತಿ 2 ವೇಕೆನ್ಸಿ ಅದಾವೆ, EWS ಒಳಗಿಲ್ಲ. ಇನ್ನು ಚೆಕ್ ಮಾಡ್ಕೋಬೇಕು ಈ ರೀತಿಯಾಗಿ. ಸೊ ಅದೇ ರೀತಿಯಾಗಿ ಲ್ಯಾಬೊರೇಟರಿ ಅಟೆಂಡೆಂಟ್ ಇದಕ್ಕೂ ಕೂಡ 10+2 ಅಂದರೆ ಸೆಕೆಂಡ್ PUC ಪಾಸಾಗಿರ್ಬೇಕು. 18ರಿಂದ 27 ವರ್ಷ. ಇಲ್ಲಿ ಏಜ್ ಇದೆ ಯಾವುದಂದ್ರೆ ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಅದಾವ ಅಲ್ಲಿ ಚೆಕ್ ಮಾಡ್ಕೋರಿ. ಇವೆಲ್ಲ ಏನದಾವಲ್ಲ ಲ್ಯಾಬೊರೇಟರಿ ಅಟೆಂಡೆಂಟ್ ಸೆಕೆಂಡ್ PUC ಪಾಸಾಗಿರ್ಬೇಕು. ಸೊ ಅದೇ ರೀತಿ ಜೂನಿಯರ್ ಇಂಜಿನಿಯರಿಂಗ್ ಇದಕ್ಕೂ ಕೂಡ ಸೆಕೆಂಡ್ PUC ಪಾಸಾಗಿರ್ಬೇಕು. ಸೊ ಅದೇ ರೀತಿ ಜೂನಿಯರ್ ಕ್ವಾಲಿಟಿ ಯಾವುದನ್ನು ಡಿಸಿಪ್ಲಿನ್ ಎಲೆಕ್ಟ್ರಾನಿಕ್ಸ್ ಇದ್ರೂ ಕೂಡ ಸೆಕೆಂಡ್ PUC ಇಲ್ಲಿ ನೋಡ್ಕೋರಿ ಕ್ವಾಲಿಫಿಕೇಷನ್. ಈಗ ಸೆಕೆಂಡ್ PUC ಮೇಲೆ ಇಷ್ಟೆಲ್ಲ ಪೋಸ್ಟ್ ಅದು. ಇದಾದಮೇಲೆ ಇಂತಿ ಮತ್ತು ಇಲ್ಲಿ ನೋಡ್ರಿ ಸ್ಟೋರ್ ಅಟೆಂಡೆಂಟ್ ಹುದ್ದೆಗಳಿಗೆ 10ನೇ ತರಗತಿ ಮೇಲೆ ಅರ್ಜಿಯನ್ನು ಸಲ್ಲಿಸೋದಿರ್ತೈತಿ. ಮತ್ತು ರಿಸರ್ಚ್ ಅಸಿಸ್ಟೆಂಟ್ನಲ್ಲಿ ಯಾವುದಂದ್ರೆ ಗ್ರ್ಯಾಡ್ಯುಯೇಷನ್ ಈ ರೀತಿಯಾಗಿ ಈ ಪದವಿ ಇಲ್ಲಿ ನೋಡ್ರಿ ಇವೆಲ್ಲ ಏನೈತಿ 10th ಮೇಲೆ ಅರ್ಜಿಯನ್ನು ಸಲ್ಲಿಸೋದು. ಲೈಬ್ರರಿ ಅಟೆಂಡೆಂಟ್ ಏನೈತಿ 10th ಮೇಲೆ ಅರ್ಜಿಯನ್ನು ಸಲ್ಲಿಸೋ ಇದ್ದಿರ್ತೈತಿ. ಮತ್ತು ಮೆಕ್ಯಾನಿಕ್ ಏನೈತಿ 10th ಮೇಲೆ ಅರ್ಜಿಯನ್ನು ಸಲ್ಲಿಸೋ ಇದ್ದಿರ್ತೈತಿ. ಮತ್ತು ಫೀಲ್ಡ್ ಕಮ್ ಲ್ಯಾಬೊರೇಟರಿ ಅಟೆಂಡೆಂಟ್ ಇದಕ್ಕೂ ಕೂಡ 10th ಮೇಲೆ. ಮತ್ತು ಸೀನಿಯರ್ ರಿಸರ್ಚ್ ಅಸಿಸ್ಟೆಂಟ್ ಗ್ರ್ಯಾಡ್ಯುಯೇಷನ್ ಕೊಟ್ಟಾರ. ಮತ್ತು ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಗ್ರ್ಯಾಡ್ಯುಯೇಷನ್ ಐತಿ. ಸೊ ಅದೇ ರೀತಿಯಾಗಿ ಲ್ಯಾಬೊರೇಟರಿ ಅಟೆಂಡೆಂಟ್ ಅಂದರೆ 10th ಮೇಲೆ ಅರ್ಜಿಯನ್ನು ಸಲ್ಲಿಸೋ ಇದ್ದಿರ್ತೈತಿ. ಜೂನಿಯರ್ ಇಂಜಿನಿಯರಿಂಗ್ ಸೆಕೆಂಡ್ PUC ಮತ್ತು ಸ್ಟೋರ್ ಕೀಪರ್ ಗ್ರೇಡ್ 2 ಇದಕ್ಕೂ ಕೂಡ ಸೆಕೆಂಡ್ PUC ಈ ರೀತಿಯಾಗಿ ಇದ್ದಿರ್ತೈತಿ ನೋಡ್ರಿ ಕ್ವಾಲಿಫಿಕೇಷನ್ನ. ಏನೈತಿ ಯಾವ ಪೋಸ್ಟ್ಗೆ ಇಲ್ಲಿ ಒಂದೇದ ನೀವು ಯಾವ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅದು ನೋಡ್ಕೊರಿ. ಈಗ ಲ್ಯಾಬೊರೇಟರಿ ನಾವು ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೇಕನ್ನತ್ತೀವಿ ಸರ್, ಇದಕ್ಕೆ ಏನೈತಿ ಅರ್ಜಿಯನ್ನು ಸಲ್ಲಿಸ್ಬೇಕನ್ನಾಗತ್ತೀವಿ. ನೀವು ಏನು ಮಾಡಿರಿ ಅಂದ್ರೆ PDF ಓಪನ್ ಮಾಡ್ಕೊರಿ, ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಅದಾವಿಲ್ಲ ಒಂದು ನೋಡ್ಕೊರಿ, ಒಂದು ಕ್ಲಿಯರ. ಅದಾದಮೇಲೆ ಅಂತಿ ಇಲ್ಲಿ ಯಾವುದಂದ್ರೆ ನಿಮ್ದು ಇದಕ್ಕೆ ಅರ್ಜಿಯನ್ನು ಸಲ್ಸಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತೈತಿ ಅದನ್ನು ನೋಡ್ಕೊರಿ. ಅದಾದಮೇಲೆ ಏಜ್ ನೋಡ್ಕೊರಿ. ಮೊದಲ ಏಜ ಕ್ವಾಲಿಫಿಕೇಷನ ಯಾವುದಂದ್ರೆ ಯಾವ ಪೋಸ್ಟ ಮತ್ತು ಕ್ಯಾಟಗರಿ ಒಳಗೆ ವೇಕೆನ್ಸಿ ಅದಾವಲ್ಲ ಇವೆಲ್ಲ ಕನ್ಫರ್ಮ್ ಮಾಡ್ಕೋಬೇಕು. ನೀವು ದಡನ ಹೋಗಿ ಅಪ್ಲಿಕೇಶನ್ ಹಾಕೋದು ಬರಬೇಡ್ರಿ. ನೀವು ಆನ್ಲೈನ್ ಸೆಂಟರ್ ಹೋಗಿ ದಡನ ಅಂತೀವಿ ಅಪ್ಪಟಿಗೆ ಆನ್ಲೈನ್ ಸೆಂಟರ್ದವ್ರು ಹೇಳ್ತೀರಿ ಸರ್ ಯಾವುದಂದ್ರೆ PS 14ಗೆ ಅಪ್ಲಿಕೇಶನ್ ಹಾಕೋದೈತ್ರಿ. ಅವರು ಏನು ಮಾಡ್ತಾರೆ ದಾಡ ಯಾವುದಾದ್ರು ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ ಕೊಟ್ಬಿಡ್ತಾರೆ. ಅಲ್ಲಿ ಏನೈತಿ ನೀವು ಲಾಸ್ಟ್ ಮೆರಿಟ್ ಲಿಸ್ಟ್ ನಿಂದ್ರು ನೀವು ಯಾವುದಂದ್ರೆ ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ಏನೈತಿ ನಿಮ್ಮ ಕ್ಯಾಟಗರಿ ವೇಕೆನ್ಸಿ ಇದ್ದಿದ್ದಂದ್ರೆ ರಿಸಲ್ಟ್ ಆಕತಿ. ಸೊ ಅದಕ್ಕಾಗಿ ಮೊದಲು ನೋಡ್ಕೋಬೇಕು ನೀವು ನಾವು ಯಾವ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಾತ್ತೀವಿ ರೀ, ಅದಕ್ಕೆ ಕ್ವಾಲಿಫಿಕೇಷನ್ ಏನು ಕೊಟ್ಟಾರೋ, ಏಜ್ ಎಷ್ಟೈತಿ, ನಾವು ಇಷ್ಟೊಳಗೆ ಏನೈತಿ ನಮಗೆ ಇದ್ರ ಬಗ್ಗೆ ಕ್ವಾಲಿಫಿಕೇಷನ್ ಒಳಗೆ ಏನೈತಿ ಪೂರಾ ಏನೈತಿ ನಾವು ಕ್ವಾಲಿಫೈ ಹಾಕಿವಲ್ಲ ಏನೈತಿ ಇದು ನಮ್ಗೆ ಅರ್ಹತೆ ಐತಿಲ್ಲ ಅದು ನೋಡ್ಕೋಬೇಕು. ನೀವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ. ದಡನ ಹೋಗಿ ಅರ್ಜಿಯನ್ನು ಸಲ್ಸೋದು ಬರಬೇಡ್ರಿ. ಈಗ ನೋಡಿರಿ ಎಲ್ಲ ಸೆಕೆಂಡ್ PUC ಯಾವುದಂದ್ರೆ 10th ಮೇಲೆ ಈ ರೀತಿಯಾಗಿ ಏನೈತಿ ಮಾಹಿತಿ ಇದ್ದಿರ್ತೈತಿ. ಇದನ್ನೈತಿ ನಾಳೆ ಏನೈತಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅದರ ಬಗ್ಗೆ ಏನೈತಿ ನಾಳೆ ವಿಡಿಯೋ ಬರ್ತೈತಿ. ಮತ್ತು ನಿಮಗೆ ಏನಾದರೂ ಅಪ್ಲಿಕೇಶನ್ ಹಾಕಕ್ಕೆ ಬರ್ಲಿಕ್ಕತ್ತ ಏನೈತಿ ಇಲ್ಲಿ ಮಗ್ಲೇನು ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಕೊಡತ್ತಲ್ಲ ಈ ನಂಬರ್ಗೆ ಏನೈತಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ರಿ. ಈ ನಂಬರ್ಗೆ ಏನೈತಿ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ರಿ, ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ.
ಈ ರೀತಿಯಾಗಿ SSC ಪೇಜ್ 14 ಮಾಹಿತಿ ಇದ್ದಿರ್ತೈತಿ. ಇದನ್ನು ಬಿಟ್ಟು ನಿಮ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಇನ್ನೊಂದಪ್ಪ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಈ ರೀತಿಯಾಗಿ ಏನೇ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ಆತಂದ್ರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಮತ್ತು ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ಲಿಕ್ಕತ್ತಂದ್ರಿ ಇಲ್ಲಿ ಮಗ್ಲಿನ ಸ್ಕ್ರೀನ್ ನಂಬರ್ ಕೊಡತ್ನ ಈ ನಂಬರ್ಗೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಕಳಿಸ್ರಿ. ಹಾಯ್ ಅಂತ ಮೆಸೇಜ್ ಮಾಡಿರಿ. ಯಾವುದಂದ್ರೆ SSC ಪೇಜ್ 14 ಈ ರೀತಿಯಾಗಿ ಒಂದು ಮೆಸೇಜ್ ಮಾಡಿರಿ. ನಿಮಗೆ ರಿಪ್ಲೈ ಕೊಡ್ತಾರೋ ನೀವು ಯಾವ ಡಾಕ್ಯುಮೆಂಟ್ಸ್ನ ಹೇಳ್ತಾರೋ ಆ ಡಾಕ್ಯುಮೆಂಟ್ಸ್ನ ಕರೆಕ್ಟ್ ಸಬ್ಮಿಟ್ ಕಳಿಸ್ರಿ. ನಿಮಗೆ ಏನಂತ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.